ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕದಾಗ ಒಂದು ಗತ್ತರ್ಗ ಅಂತ ಒಂದು ಗ್ರಾಮ ಬರ್ತದ. ಆ ಗತ್ತರ್ಗದಾಗ ಭೀಮಾ ನದಿ ನೋಡ್ಲತ್ತಿರಲ್ಲ, ಇದು ಭೀಮಾ ನದಿ. ನೀವು ಇಲ್ಲಿ ಶ್ರೀ ಭಾಗ್ಯವಂತಿ ದೇವಿ ನೆಲೆಸಿರುವಂತಹ ನಾಡು ಇದು ಗತ್ತರ್ಗ. ಇಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾರ. ನಾವು ಅವಾಗ ಬರ್ತೀವಿ. ಭಕ್ತರು ಬಂದು ಇಲ್ಲಿ ಯಾವ ತರ ಮಾಡ್ತಾರಂತ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತೋರಿಸ್ತೀನಿ, ಬರ್ರಿ. ಇದು ನೀವು ಏನ್ ನೋಡ್ಲತ್ತೀರಲ್ಲ, ಇದು ಭೀಮಾ ನದಿ. ಈ ಭೀಮಾ ನದಿದಾಗ ಭಕ್ತಾದಿಗಳು ಬರ್ತಾರ. ಎಲ್ಲ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ್ಮೇಲೆ ಅವ್ರ ಚಡ್ಡಿ, ಬನಿನು, ಲಂಗ, ಸೀರಿ, ಜಾಕೆಟು, ಬ್ಲೌಸು, ಆ ಹೆಣ್ಮಕ್ಳು ಮತ್ ಗಂಡಸ ಮಕ್ಕಳು ಏನು ಬಟ್ಟಿ ಇರ್ತಾವಲ್ಲ, ಅವು ಬಟ್ಟಿ ಬಿಟ್ಟು ಕೇಸಿ ಪವಿತ್ರವಾದ ಸ್ಥಾನ ಇದು ಭೀಮಾ ನದಿ ಅಂದ್ರ. ಇದ್ರೊಳಗೆ ಬಿಟ್ಟಾಕಿ ಅವ್ರು ಹೊಸವ್ ಹಾಕಿರ್ತಾರಲ್ಲ, ಅವು ಹಾಕೊಂಡ್ ಕೇಸಿ ಈ ತರ ಗಲೀಜ್ ಮಾಡಿ ಕೇಸಿ ಹೋಗ್ಬಿಡ್ತಾರ. ನೀವೇನಾನ ತಿಳ್ಕರಿ, ನಿಮಗ್ ಸ್ವಲ್ಪ ನಾಚಿಕಿ, ಶರಮು, ಮಾನ, ಮರ್ಯಾದಿ ಏನಾದ್ರು ಆದ ನಿಮಗೂ, ದೇವ್ರ ಬೆಲ್ಲಿಗೆ ಎದಕ್ ಬರ್ತೀರಿ ನೀವು? ದೇವ್ರಿಗೆ ಏನ್ ಕೇಳ್ತೀರಿ ನೀವು? ದೇವ್ರ ಅಂದ್ರೆ ಏನ್? ಹರಿವೇ ಗುರು, ಸ್ವಚ್ಛತೆಯೇ ದೇವರು ಅಂತ ಒಂದು ಮೂಲನೇ ಆದ. ನೀವು ಬಂದು ಗಲೀಜ್ ಮಾಡಿ ಕೇಸಿ ಮನೆಗೆ ಹೋಗ್ಬಿಡ್ತೀರಿ. ನೀವು ಪಾಪ ಪರಿಹಾರ ಆಯ್ತಂತ ನೀವು ಮನಸ್ಸಿನಾಗ ತಿಳ್ಕೊತೀರಿ. ಪಾಪ ನಿಮ್ಮದು ಸತ್ತರ್ನು ಪರಿಹಾರ ಆಗಲ್ಲ. ಪಾಪ ಮಾಡಿ ಕೇಸಿ ಮತ್ತೆ ನೀವು ಮನೆಗೆ ಹೋಗ್ಲತ್ತೀರಿ. ಇಲ್ಲಿ ಪವಿತ್ರವಾದ ನೀರ್ನ್ಯಾಗ ಈ ತರ ನೀವು ಬಟ್ಟಿ ಬಿಟ್ಟು ಹೋಗ್ತೀರಿ ಅಂದ್ರ ನಿಮಗ್ ಏನ್ ಹೇಳ್ಬೇಕು? ಇಲ್ಲಿ ನೋಡ್ರಿ ಎಷ್ಟು ಗಲೀಜ್ ಅವ. ಅಲ್ಲಿ ತಕ ಪೂರ ಕಂಟಿನ್ಯೂ ಅವ ಎಲ್ಲ ಈ ತರ ಅದ. ಬ್ಯಾರೆದವ್ರು ಬಂದು ಸ್ನಾನ ಮಾಡ್ಬೇಕಾದ್ರೆ ಅವ್ರ ಮನ್ಸಿಗೆ ಹೆಂಗ್ ಅನಿಸ್ತದ? ನಾವು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತೀವಿ, ಅಲ್ಲಿ ಎಷ್ಟು ನೀಟಾಗಿರ್ತದ, ಎಷ್ಟು ಸ್ವಚ್ಛತವಾಗಿರ್ತದ. ಈ ವಿಡಿಯೋ ನೋಡಿದ್ಮ್ಯಾಗ ನಿಮ್ಮ ಮನಸ್ಸಿಗೆ ಏನಾದ್ರೂ ಸ್ವಲ್ಪ ತಿಳುವಳಿಕೆ ಬಂತಪ್ಪ ಅಂದ್ರು, ಇಲ್ಲಿ ಏನ್ ಗತ್ತರ್ಗದಾಗ ಬರ್ತಿರಲ್ಲ, ಸ್ನಾನ ಮಾಡಿದ ಮ್ಯಾಲು ಏನ್ ನೀವು ಬಟ್ಟಿ ಇರ್ತಾವಲ್ಲ, ನೀವು ಕ್ಯಾರಿ ಬ್ಯಾಗ್ ತಂದಿರ್ತೀರಲ್ಲ, ಇವು ಹಳಿ ಬಟ್ಟಿ ಎಲ್ಲಾ ನೀವು ಕ್ಯಾರಿ ಬ್ಯಾಗ್ನಾಗ ಹಾಕೊಂಡ್ ಕೇಸಿ ಬೇರೆ ಕಡೆ ಹೊಸಾಕ್ಬೇಕು. ಇದು ಹಳ್ಳ ಅದ, ಇದು ಭೀಮಾ ನದಿ ಅದ. ಇಲ್ಲಿ ಹಾಕದ್ರಲಿಂತು ಸಾರ್ವಜನಿಕರು ತೊಂದರೆ ಆಗ್ತದ, ಮೀನುಗಳಿಗೆ, ತಾಂಬೇಲಿಗಳಿಗೆ, ಹಾವುಗಳಿಗೆ ಅವೆಲ್ಲ ತೊಂದರೆ ಆಗ್ತದ. ದಯವಿಟ್ಟು ನೀವ್ ಯಾವದೇ ದೇವಸ್ಥಾನ ಕಡೆ ಹೋಗ್ತಿರಲ್ಲ, ಈ ತರ ಗಲೀಜ್ ಮಾಡ್ಬೇಡ್ರಿ. ನೋಡ್ರಿಗ ಈ ತರ ಎಲ್ಲ ಬಟ್ಟಿ ರಾಶಿ ಹಾಕಿಟ್ರಿ, ದೇವ್ರಿಗೆ ಬಂದಿರ್ತೀರಿ. ಆ ತರ ಮಾಡ್ಬೇಡ್ರಿ ಅಂತ ನನ್ನ ಕಳಕಳಿಯ ಮನವಿ. ನಾನು ಏನಾದ್ರೂ ತಪ್ಪು ಮಾಡಿದ್ದೀನಿ ಅಂದ್ರ ನಾ ಕ್ಷಮೆ ಅಂತೂ ಕೇಳಲ್ಲ. ನೀವ್ ಹಾಕಿದ್ದು ಕರೆನೇ ಅದ, ನಾ ಹೇಳಿದ್ದನು ಕರೆನೇ ಅದ. ಇನ್ಮ್ಯಾಗಾದ್ರೂ ಇಡೀ ನಮ್ ಕರ್ನಾಟಕದಾಗ ಅಲ್ಲಿ, ಇಂಡಿಯಾದಾಗ ಅಲ್ಲಿ, ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಈ ತರ ಬಟ್ಟಿ ಎಲ್ಲ ಬಿಸಾಕ್ಬೇಡ್ರಿ ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಶೇಖರ್ ಸೆಡಪ್.